ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಂಡಕ್ಕಿನ ಮಾಡ್ತಾಯಿದ್ದೀನಿ. ಇದು ದಾವಣಗೆರೆ ಭಾಗದಲ್ಲಿ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಒಗ್ಗರಣೆ ಮಂಡಕ್ಕಿ, ಸ್ಪೆಷಲ್ ಒಗ್ಗರಣೆ ಮಂಡಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಏನಪ್ಪ ದಿನ ಬೆಳಗಾದರೆ ಟಿಫನ್ ಮಾಡಬೇಕು ಅನ್ನೋ ಮಹಿಳೆಯರಿಗೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಆಯಿಲು ಜೊತೆಗೆ ಸಾಸಿವೆ, ಅದೇ ಅಲ್ಲದೆ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜ, ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇವುಗಳನ್ನು ಫ್ರೈ ಮಾಡ್ಕೋಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಗಿರ್ಮಿಟ್ಟು ಅಂತಾರೆ, ದಾವಣಗೆರೆ ಭಾಗದಲ್ಲೂ ಸಹ ಸ್ಪೆಷಲ್ ಮಂಡಕ್ಕಿ ಅಂತಲೂ ಕರೀತಾರೆ, ಗಿರ್ಮಿಟ್ಟು ಅಂತಲೂ ಕರೀತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಣಸಿಕಾಯಿ ಗಿರ್ಮಿಟ್ಟು ಫೇಮಸ್. ಸೊ ಆ ಒಂದು ಸ್ಪೆಷಲ್ ಮಂಡಕ್ಕಿಯ ರೆಸಿಪಿಯನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾ ಬೀಜ ಮತ್ತು ಕಡಲೆಕಾಳು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾನು ಈ ವೇಳೆ ಒಂದು 5-6 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಇದನ್ನು ಸಂಜೆ ಸ್ನ್ಯಾಕ್ಸ್ಗೂ ಸಹ ನೀವು ಮಾಡ್ಬೋದು, ಅಥವಾ ಬೆಳಿಗ್ಗೆ ಟಿಫನ್ಗೂ ಸಹ ಮಾಡ್ಬೋದು. ನಾನಿಲ್ಲಿ 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 1-2 ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಆಲ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಾ, ತುಂಬ ಸಾಫ್ಟಾಗಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆ್ಯಡ್ ಮಾಡೋದ್ರಿಂದ ಖಾರ ಚೆನ್ನಾಗಿ ಹತ್ತುತ್ತೆ, ಜೊತೆಗೆ ಉಪ್ಪು ಸಹ ಬೇಗ ಒಂದು ಈರುಳ್ಳಿ ಮತ್ತು ಟೊಮೊಟೊವನ್ನು ಚೆನ್ನಾಗಿ ಫ್ರೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸಾಫ್ಟಾಗಿ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಆಲ್ಮೋಸ್ಟ್ ಆಲು. ನಾನು ಇದಕ್ಕೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ಅವಲಕ್ಕಿ ಮತ್ತು ಮಂಡಕ್ಕಿಗಳಿಗೆ ಒಂದು ಹಸಿ ಕಾಯಿ ಹಾಕೋದ್ರಿಂದ, ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಖತ್ತಾಗಿ ಇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ಹಸಿ ತೆಂಗಿನಕಾಯಿನ ಚಿತ್ರಾನ್ನಕ್ಕೂ ಸಹ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಮೆಥಡಲ್ಲೇ ನಾನು ಮಾಡ್ತಾ ಇರೋದಂಥದ್ದು. ದಾವಣಗೆರೆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲ್ ಗಿರ್ಮಿಟ್ಟು, ಸ್ಪೆಷಲ್ ಒಗ್ಗರಣೆ ಮಂಡಕ್ಕಿ ಅಂದರೆ ಫೇಮಸ್ಸು. 2 ರೀತಿಯಲ್ಲಿ ಮಾಡ್ತಾರೆ, ಒಂದು ಬೆಳ್ಳುಳ್ಳಿ ಮಂಡಕ್ಕಿ, ಇನ್ನೊಂದು ಈ ಥರ ಒಗ್ಗರಣೆ ಮಂಡಕ್ಕಿ. ಆ ಬೆಳ್ಳುಳ್ಳಿ ಮಂಡಕ್ಕಿನ 1 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಇದಕ್ಕೆ ನಾನು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಆ ಒಂದು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಒಗ್ಗರಣೆ ಮಂಡಕ್ಕಿನ ನಾವು 10 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿ, ಅದನ್ನು ಸೋಸಿ ನೀರನ್ನು ಬೇರ್ಪಡಿಸಿ ಇಟ್ಟಿರಬೇಕು. ಆ ಒಂದು ಮಂಡಕ್ಕಿನ ಆ್ಯಡ್ ಮಾಡಿದ್ರೆ, ಜೊತೆಗೆ ಅದಕ್ಕೆ ಕಡಲೆ ಹಿಟ್ಟನ್ನು ಸಹ ಹಾಕಿ ಆ್ಯಡ್ ಮಾಡಿದ್ರೆ ದಾವಣಗೆರೆ ಸ್ಪೆಷಲ್ ಒಗ್ಗರಣೆ ಮಂಡಕ್ಕಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕೊತ್ತಂಬರಿ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಲ್ಮೋಸ್ಟ್ ಆಲ್ ಈರುಳ್ಳಿ ಜೊತೆಗೆ ಟೊಮೊಟೊ ತುಂಬ ಸಾಫ್ಟಾಗಿ ಫ್ರೈ ಆಗಿದೆ. ನೋಡಿದ್ರಲ್ಲ, ಫೈನಲಿ ಒಂದು ಒಗ್ಗರಣೆ ಮಂಡಕ್ಕಿಗೆ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾನು ನೆನೆಸಿಟ್ಟಿರುವಂತಹ ಮಂಡಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು. ಫೈನಲಿ ಒಗ್ಗರಣೆ ಮಂಡಕ್ಕಿ ರೆಡಿಯಾಗಿದೆ. ದಾವಣಗೆರೆ ಸ್ಪೆಷಲು. ಇದಕ್ಕೆ ಮೆಣಸಿಕಾಯಿ ಬಜ್ಜಿನೂ ಸಹ ಒಳ್ಳೆ ಕಾಂಬಿನೇಷನ್ನು. ನಾನು ಇದಕ್ಕೆ ಮೊದಲೇ ಹೇಳಿದ್ದೆ, 1 ಟೇಬಲ್ ಸ್ಪೂನಷ್ಟು ಕಡಲೆ ಪುಡಿ, ಹುರಿಗಡಲೆನ ಪುಡಿ ಮಾಡಿಟ್ಟಿರುವಂತಹ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಒಗ್ಗರಣೆ ಮಂಡಕ್ಕಿ ಕಡಲೆ ಪುಡಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫೈನಲಿ ಉತ್ತರ ಕರ್ನಾಟಕ ಭಾಗದ ಮಸಾಲೆ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ, ಗಿರ್ಮಿಟ್ಟು ಅಂತಲೂ ಕರೀತಾರೆ. ಫೈನಲಿ ಒಗ್ಗರಣೆ ಮಂಡಕ್ಕಿ ರೆಡಿ ಆಯಿತು. ಇದ್ರ ಜೊತೆಗೆ ಒಂದೊಳ್ಳೆ ಕಾಫಿ ಅಥವಾ ಟೀ ಇದ್ಬಿಟ್ರೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್. ಮೆಣಸಿಕಾಯಿ ಬಜ್ಜಿನೂ ಸಹ ಬೆಸ್ಟ್ ಕಾಂಬಿನೇಷನ್. ಇದೇ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಲ್ದಿ ಫುಡ್ ಬ್ಲಾಗ್ ಆಗಿ ನಮ್ಮ ಒಂದು ರಜನಿ ವ್ಲಾಗನ್ನು
ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.